ಮನೆಯಲ್ಲೇ ಕುಂಕುಮನ ಹೇಗೆ ಮಾಡ್ಕೋಬೋದು ಅಂತ ತುಂಬ ಜನ ಮೆಸೇಜ್ ಮಾಡಿದ್ರಿ. ಅದಕ್ಕೋಸ್ಕರನೇ ನಾನು ನಿಮಗೆ ಮನೆಯಲ್ಲೇ ಹೇಗೆ ಕುಂಕುಮನ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಡೈಲಿ ನಾವು ಹಚ್ಕೊಳ್ಳೋದ್ರಿಂದ ಕೆಮಿಕಲ್ ಇರೋ ಕುಂಕುಮ ಬಳಸೋದ್ಕಿಂತ ಈ ರೀತಿ ಮಾಡಿಕೊಂಡು ಬಳಸೋದು ಉತ್ತಮ ಅಂತ ನಂಗೆ ಅನ್ನಿಸ್ತೆ. ಎಲ್ಲರ ಮನೇಲೂ ಅರಶಿನ ಇದ್ದೇ ಇರುತ್ತೆ ಅಲ್ವಾ. ಈಗ ನಾನು ಒಂದು 2 ಸ್ಪೂನಷ್ಟು ಅರಶಿನನ ಹಾಕ್ಕೊತಾ ಇದ್ದೀನಿ. ಮನೆಯಲ್ಲೇ ರೆಡಿ ಮಾಡ್ಕೊಂಡಂಥ ಅರಶಿನ ಪುಡಿ ಇದ್ದರೆ ಇನ್ನೂ ಉತ್ತಮ. ಇದಕ್ಕೀಗ ಒಂದು 1/4 ಸ್ಪೂನಷ್ಟು ಅಡುಗೆ ಸೋಡಾ, ಹಾಗೆ ಒಂದು ಸ್ವಲ್ಪ ಸುಣ್ಣ, ಹಾಗೆ 1 ಸ್ಪೂನಷ್ಟು ನಿಂಬೆ ರಸ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ, ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಚೆನ್ನಾಗಿ ಅದು ಮಿಕ್ಸ್ ಆದಂಗೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಕಲರ್ ಬರ್ತಾ ಇಲ್ವಲ್ಲ ಅಂತ ದಯವಿಟ್ಟು ಅಂದ್ಕೋಬೇಡಿ. ಜಾಸ್ತಿ ಇದನ್ನು ಮಿಕ್ಸ್ ಮಾಡ್ಕೊತಾ ಹೋದರೆ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಆದಷ್ಟು ಮನೆಯಲ್ಲೇ ಈ ರೀತಿ ಕುಂಕುಮ ಮಾಡಿಕೊಂಡು ಬಳಸೋದ್ರಿಂದ ತುಂಬಾ ಒಳ್ಳೆಯದು. ಮಕ್ಕಳು ಕೂಡ ಹಚ್ಕೊತಾ ಇರ್ತಾರೆ ಅಲ್ವಾ, ಹಾಗಾಗಿ ಆದಷ್ಟು ಮನೆಯಲ್ಲೇ ಕುಂಕುಮ ಮಾಡ್ಕೊಳ್ಳಿ. ಇದು ಹಚ್ಕೊಂಡ್ರೆ ಬೇಗ ಹೋಗೋದಿಲ್ಲ ಕೂಡ, ತುಂಬಾ ಚೆನ್ನಾಗೇ ಕೂರುತ್ತೆ. ನೋಡಿ, ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಆದಷ್ಟು ಮನೆಯಲ್ಲೇ ಕುಂಕುಮ ಮಾಡ್ಕೊಳ್ಳಿ, ಹಾಗೆ ಬಳಸಿ.